ಕಾರ್ಯಕ್ರಮಗಳ ಪಟ್ಟಿ ಕೊಟ್ಟಿದ್ದೀವಿ. ಹೆಚ್ಚಾಗಿ ಅವೇರ್ನೆಸ್ ಪ್ರೋಗ್ರಾಮು, ರಿಸರ್ಚ್ ಆಕ್ಟಿವಿಟಿಗಳು ನಡೀತದೆ. ನೆಕ್ಸ್ಟ್ ಚೇರ್ಮನ್ರು ಬಯೋ ಕರ್ನಾಟಕ PRADC ಚೇರ್ಮನ್ರು ಯಾರಿಗೆ 3 ಸತಿ ಬಂದಿದ್ರು, ಹಾಗೂ MD ಅವರು ಕೂಡ 3 ಸತಿ ಬಂದಿದ್ರು. ಎಲ್ಲ ಸಾಕಷ್ಟು ಉತ್ತೇಜನೆ ಕೊಟ್ಟಿದ್ದಾರೆ ಮತ್ತು ನಾವು ಮಾಡ್ತಾ ಇರುವಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಚಟುವಟಿಕೆಗಳನ್ನು ಖುದ್ದಾಗಿ ಇವತ್ತು ನೋಡಿ ಅದಕ್ಕೆ ಭಾಗಿಯಾಗಿದ್ದಾರೆ ಮತ್ತು ಜೊತೆಗೂಡಿಕೊಂಡು ಹೆಚ್ಚು ಕೆಲಸ ಮಾಡೋದಕ್ಕೆ ಉತ್ಸಾಹವನ್ನು ತೋರಿಸ್ತಾರೆ. ಸೊ ಇದು ನಮ್ಮ ಬೆನ್ನೆನ ಹೊಸಳ್ಳಿ ಲಕ್ಷ್ಮಣಪುರ ಹಾಡಿ ನಮ್ಮ DNGO ಶ್ರೀಕಾಂತ್ ಅವರ ನೇತೃತ್ವದಲ್ಲಿರುವಂಥ ಹಾಡಿಗಳಲ್ಲಿ ಒಂದು ಹಾಡಿಯನ್ನು ತಗೊಂಡು ಅದನ್ನು ಸೌರಶಕ್ತಿ ಮತ್ತು ಜೈವಿಕ ಇಂಧನ ಬಯೋಡೀಸಲ್ ಇಂದ ನಡೆಸ್ತಾ ಇದ್ವಿ. ಸುಮಾರು ಆಶ್ರಯ ಹಸ್ತ ಟ್ರಸ್ಟ್ ಅವರು 40 ಲಕ್ಷ ರೂಪಾಯಿಗಳ ಧನ ಸಹಾಯವನ್ನು ಮಾಡಿದ್ದಾರೆ. ಸೊ ಸೋಲಾರಿಂದ ಈಗ ಬಯೋಡೀಸಲ್ ಓಡ್ತಾ ಇದೆ. ಬಯೋಡೀಸಲ್ ಬೇಕಾದಂಥ ಸ್ವೀಟ್ಸನ್ನು ನಮ್ಮ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಸಂಗ್ರಹವಾಗಿ ಅದನ್ನ ಎಂಡಿಂಗ್ ಮಾಡೋದಕ್ಕೆ ಈಗಾಗಲೇ ಕಾಯ್ದೆ ಮಾಡಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ಇದು ಫೋಟೋಗಳಾಗಿದ್ದು ಟ್ರೈಬಲ್ ಆಡಿದ್ದು. ನೆಕ್ಸ್ಟ್ ಇದು ನಮ್ಮದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಟು ಸಪೋರ್ಟ್ ಫ್ರಮ್ ದಿ ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್. ಇದೇ ಫೆಬ್ರವರಿ 19 ಮತ್ತು 20ನೇ ತಾರೀಕು ಬಹಳ ದೊಡ್ಡದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸುಸ್ಥಿರ ತಂತ್ರಜ್ಞಾನ, ಸುಸ್ಥಿರ ಇಂಧನಗಳ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ ಜೈವಿಕ ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಧ್ಯಕ್ಷರಾದ ಸುಧೀಂದ್ರ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ನಮ್ಮ MD ಸಾಹೇಬರು ಕೂಡ ಬಂದಿದ್ರು, ರೋಹಿತ್ ಬಂದಿದ್ರು, ಧನಂಜಯ್, ಎಲ್ಲ ಜೈವಿಕ ಇಂಧನ ಮಂಡಳಿ ಸಹಕಾರವಾಗಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿತ್ತು. ಸುಮಾರು 20 ಲಕ್ಷ ರೂಪಾಯಿನ ನಾವು ಸಂಗ್ರಹ ಮಾಡಿದ್ವಿ. ರೈತರ ಬಯೋಫ್ಯೂಯಲ್ ನಮಗೆ ಅನುದಾನ ದೊರೆಯಿತು. ಇದರಲ್ಲಿ ನಾವು ಹೆಚ್ಚಿನ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋಮಣಿ ಜೊತೆ ಮಾಡಿದ್ದೀವಿ. ಇವತ್ತು ಆಗಲೇ ಸುಮಾರು ನಿಮ್ಮ ಎಲ್ಲ ಕೇಂದ್ರಗಳಿಂದ ಬಂದು ಸಹಕಾರ ಕೊಡ್ತಿದ್ದೀರಾ, ಧನ್ಯವಾದಗಳು. ಮುಂದೇನು ಬರ್ತಾ ಇರಿ. ಈ ಥರ ಕಾರ್ಯಕ್ರಮದ ಮುಂದುವರಿಕೆ ಅಂದರೆ ನಾವು ಈಗಾಗಲೇ ಚೇರ್ಮನ್ ಅವರು, MD ಅವರು ಎಲ್ಲ ಮಾತಾಡಿದ್ವಿ. ವಿ ವಾಂಟ್ ಟು ಗೆಟ್ ಇನ್ವಾಲ್ವ್ ಮೋರ್ ವಿತ್ ಜರ್ಮನಿ. ಅದರಿಂದ ಈಗ ಬಯೋಫ್ಯೂಯಲ್ ಮಂಡಳಿ ಜರ್ಮನಿಯಿಂದ MOU ಮಾಡಿಕೊಂಡ್ರೆ ಎಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಕೋಆರ್ಡಿನೇಟರ್ಸ್ಗೆ ಈ ಒಂದು MOUಗೆ ಭಾಗಿಯಾಗಕ್ಕೆ ಲೆಕ್ಕ ಆಗುತ್ತೆ. ಅದರಿಂದ ಆ ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸ ನಡೆಯುತ್ತಿದೆ. ಸೊ ಇನ್ನೊಂದು 4-5 ತಿಂಗಳಲ್ಲಿ ಈ ಒಂದು ಒಡಂಬಡಿಕೆ ಕೂಡ ಜೈವಿಕ ಇಂಧನ ಮಂಡಳಿ ಮತ್ತೆ ಜರ್ಮನಿಯ ವಿಶ್ವವಿದ್ಯಾಲಯದ ಜೊತೆ ಮಾಡಿಸ್ತಾ ಇದೆ. ನೆಕ್ಸ್ಟ್ ಸೊ ಇದು ಬಯೋಫ್ಯೂಯಲ್ ಡೇ ಫೋಟೋ. ನೆಕ್ಸ್ಟ್ ಇದು ನಮ್ಮ ವೆಹಿಕಲ್ಗಳಿಗೆ ಓಡಿಸ್ತಾ ಇರೋದು ಬೊಲೆರೋ. ಇದೆಲ್ಲ ನಂದೇನೆ ಸುಮಾರು 40% ಬ್ಲೆಂಡ್ ಮಾಡ್ತಿದ್ದೀವಿ. MD ಅವರು ಹೇಳಿದಾಗೆ ಇದಕ್ಕಾಗಲೇ ಸೈಂಟಿಫಿಕ್ ದಾಖಲೆಗಳನ್ನು ಮಾಡಿಕೊಂಡು ಪೇಪರ್ಸ್ ಕೂಡ ಮಾಡ್ತಾ ಇದ್ದೀವಿ. ಪೊಲ್ಯೂಷನ್ ಎಲ್ಲ ಚೆಕ್. ಸೊ ಇದು ಹೋಟೆಲ್ಗಳಿಂದ ಮತ್ತು ನಮ್ಮ ಕ್ಯಾಂಟೀನ್ ಆಯಿಲ್ ತಗೊಂಡು ವ್ಯವಸಾಯ ಜಾಸ್ತಿ ಮಾಡ್ತೀವಿ. ನೆಕ್ಸ್ಟ್ ಇದೆಲ್ಲ ನಮ್ಮದು R&D ಕರ್ನಾಟಕ ಬಯೋಫ್ಯೂಯಲ್ ಎಫೆಕ್ಟ್ಸ್ ಗ್ರೋತ್ ಮುಂದಿನ ಬಯೋಗ್ಯಾಸ್, ಬಯೋಡೀಸೆಲ್ ಜೊತೆಗೆ ಬಯೋಗ್ಯಾಸು, CNG ತುಂಬ ಕೆಲಸ ಮಾಡ್ತಿದ್ದೀವಿ. ಇದು ಬಯೋಗ್ಯಾಸ್ ಕಾಲೇಜ್ ವೇಸ್ಟ್ ಇಂದ ಬರ್ತಿರೋದು. ಅದರಲ್ಲಿ ವೆಹಿಕಲ್ ಸ್ಕೂಟರ್ ಕೂಡ ಓಡಿಸ್ತಾ ಇದ್ವಿ. ಬಯೋಗ್ಯಾಸ್ ಸಿಲಿಂಡರ್ಗಳು ತುಂಬ್ತೀವಿ ನಾವು. CNG ಮತ್ತೆ ಕಾರ್ಬನ್ ಡೈಆಕ್ಸೈಡ್ ತುಂಬ್ತೀವಿ. ಅದು CNG ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಇದೆಲ್ಲ ಕಾರ್ಬನ್ ಕ್ಯಾಪ್ಚರ್ ಅಂತ ಬಯೋಗ್ಯಾಸ್ ಅಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬೇರ್ಪಡಿಸ್ಬಿಡ್ತೀವಿ. ಸೊ ದಟ್ ದಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇನ್ಕ್ರೀಸಸ್. ಕಾರ್ಬನ್ ಡೈಆಕ್ಸೈಡ್ ಅನ್ನು ಮುಂದೆ ಇಂಧನವಾಗಿ ಪರಿವರ್ತನೆ ಮಾಡ್ಬೋದು. ಅದನ್ನು ಕೂಡ ನಾವು ಈಗ ಜರ್ಮನಿ ಮತ್ತು ನಮ್ಮದೇ ಆದಂಥ R&D ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಅದ್ರ ಬಗ್ಗೆ ಕಾರ್ಬನ್ ಕ್ಯಾಪ್ಚರ್ ಅಂತ ಬಯೋಗ್ಯಾಸ್ ಅಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆಯೋದು. ಇದ್ರ ಸಾಕಷ್ಟು ಕೆಲಸ ನಾವು ಮಾಡಿದ್ದೀವಿ. ಸೊ ಇದು ನಮ್ಮ ಪ್ಲಾಂಟು. ಈಗಾಗಲೇ ಸುಮಾರು ಜನ ಬಂದಿದ್ದೀರಾ. ಬಯೋಗ್ಯಾಸ್ ಒಳಗಡೆ ಕ್ಯಾಂಟೀನ್ ವೇಸ್ಟು, ಅದೇ ಥರ ಹಾಸ್ಟೆಲ್ ವೇಸ್ಟ್, ಬಯೋಗ್ಯಾಸ್ ಬೆಲೂನ್ಗಳು ತುಂಬ್ತೀವಿ. ಎಡಗಡೆ ಕಾರ್ಬನ್ ಡೈಆಕ್ಸೈಡ್ ಸುಮಾರು 40% ಬೇರ್ಪಡಿಸ್ತೀವಿ. ದಟ್ ಈಸ್ ಅವರ್ ಟೆಕ್ನಾಲಜಿ. ಮತ್ತೆ ಬಯೋಗ್ಯಾಸ್ ಅಲ್ಲಿ ವೆಹಿಕಲ್ ಓಡಿಸೋದು. ಇದು ಬಯೋಡೀಸೆಲ್. ನೆಕ್ಸ್ಟ್ ಇದು ಬಯೋಡೀಸೆಲ್ ಓಡಿಸ್ತಾ ಇರೋದು. ನೆಕ್ಸ್ಟ್ ಇದು ಫ್ಯೂಚರ್ ಆಕ್ಟಿವಿಟೀಸ್. ಬಯೋಗ್ಯಾಸ್ ಅನ್ನ ಗ್ರೀನ್ ಹೈಡ್ರೋಜನ್ ಆಗಿ ಪರಿವರ್ತನೆ ಮಾಡುವಂಥದ್ದು ವರ್ಕ್ ಆಗ್ತದೆ. ಇದು ಕೂಡ ಒಂದು ಕೋರ್ಸ್ ಕೂಡ ಆಫರ್ ಮಾಡಿದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೆ. 6th ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ಲಿ ಕ್ಲೀನ್ ಫ್ಯೂಯಲ್ಸ್ ಅಂಡ್ ಪೋಸ್ಟ್ ಪಾಸಿಟಿವ್ ಫ್ಯೂಯಲ್ ಟೆಕ್ನಾಲಜಿ ಅಂತ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಅದು ಬಯೋಫ್ಯೂಯಲ್. ನೆಕ್ಸ್ಟ್ 3
ಕ್ರೆಡಿಟ್ ಕೋರ್ಸ್ ಆಫರ್ ಮಾಡಿ ಬಯೋಫ್ಯೂಲ್, ಬಯೋಎಥನಾಲ್, ಬಯೋಡೀಸೆಲ್ ಎಲ್ಲವನ್ನು ವಿ ಆರ್ ಆಫರಿಂಗ್ ಎ ಕೋರ್ಸ್ ಆಸ್ ಪಾರ್ಟ್ ಆಫ್ ದಿ VTU ಅಟಾನಮಸ್ ಕರಿಕ್ಯುಲಮ್ ಆಫ್ NIMS. ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಇದು ಆಕ್ಟಿವಿಟೀಸ್, ವಿದ್ಯಾರ್ಥಿಗಳಿಗೆ ನಾವು ಜರ್ಮನಿ ಮತ್ತು ಬೇರೆ ದೇಶಗಳಿಗೆ ಜೈವಿಕ ಇಂಧನದ ಬಗ್ಗೆ ಸಂಶೋಧನೆ ಮಾಡಬೇಕು ಕೆಲಸ. ಇದು ನಮ್ಮ ಆಕ್ಟಿವಿಟಿ. ನೆಕ್ಸ್ಟ್ ಇದು ಆಕ್ಷನ್ ಪ್ಲಾನ್ ಮೊತ್ತನ್ನು ಡೀಸೆಲ್ ಮಾಡುವಂಥದ್ದು, CNG, ಅರ್ಬನ್ ಕ್ಯಾಪ್ಚರ್. ನೆಕ್ಸ್ಟ್ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲರೂ ಖರ್ಚು ಮಾಡಿದ್ದೀವಿ. ಈಗಲೂ ಸ್ಪಾಟ್ ಬಂದಿದೆ, ಅದು ಈಗ ಇನ್ಕ್ಲೂಡ್ ಮಾಡ್ತಾರೆ ಸ್ಟೇಟ್ಮೆಂಟ್.